ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇವಾಗ ಇಡ್ತಾ ಇದ್ದೀವಿ. ಡಾಂಬರೀಕರಣ ಮಾಡ್ತೀವಿ ಅಂತ ರಸ್ತೆ ಆಗದು 1 ತಿಂಗಳಾಯಿತು. ರೋಡನ್ನು ಆಗದು, ರಸ್ತೆನೂ ಇಲ್ಲ, ಮತ್ತೊಂದು ಕಡೆ ಡಾಂಬರ್ ಕೂಡ ಹಾಕ್ತಾ ಇಲ್ಲ. ಮಳೆಗಾಲದ ಹೊತ್ತಲ್ಲಿ ರಸ್ತೆಯನ್ನು ಕಿತ್ತಾಕಿ ಜನ ಓಡಾಡದ ಪರಿಸ್ಥಿತಿ ಈಗ ಬಂದೊದಗಿದೆ. ಎಲ್ಲಿ ಅಂತಂದರೆ ಬೆಂಗಳೂರಿನ ಬಸವೇಶ್ವರ ನಗರ ನಿವಾಸಿಗಳ ಈ ಗೋಳಾಟ ಹೇಳತೀರದ್ದಾಗಿದೆ. ಈ ಕುರಿತಂತಹ ಒಂದು ನೈಜ ಚಿತ್ರಣ ಪಬ್ಲಿಕ್ ಟಿವಿಯಲ್ಲಿ ನಿಮ್ಮ ಮುಂದೆ. ರಸ್ತೆ ಕಿತ್ತಾಕಿ 1 ತಿಂಗಳಾದರೂ ಡಾಂಬರೀಕರಣ ಇಲ್ಲ. ಮಳೆಗಾಲದ ಹೊತ್ತಲ್ಲೇ ರಸ್ತೆ ಇಲ್ಲದೆ ನಿವಾಸಿಗಳ ಪರದಾಟ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಬಂದರೂ ಸಾಕು, ದೇವರೇ ಗತಿ ಎನ್ನುವಷ್ಟರ ಮಟ್ಟಿಗೆ ಮಳೆ ಆಗುತ್ತೆ. ಇದೀಗ ಬೇಸಿಗೆ ಮುಗಿದು ಮಳೆಗಾಲ ಆರಂಭ ಆಗ್ತಾ ಇರೋದ್ರಿಂದ ಜನರಿಗೆ ತೀರಾ ಸಮಸ್ಯೆ ಆಗ್ತಿದೆ. ಬಸವೇಶ್ವರ ನಗರದ 8ನೇ ಕ್ರಾಸ್ ಬಳಿ ರಸ್ತೆಯನ್ನು ಕಿತ್ತಾಕಿ 1 ತಿಂಗಳಾಯಿತು. ಡಾಂಬರೀಕರಣ ಮಾಡ್ತೇವೆ ಅಂತೇಳಿ ತಿಂಗಳು ಕಳೆದ್ರೂ ಕೂಡ ಮಾಡಿಲ್ಲ. ಇದರಿಂದ ಮಳೆ ಬಂದರೂ ಮಣ್ಣು ರಸ್ತೆ ಕೊಚ್ಚೆಯಾಗಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು, ವಯಸ್ಸಾದವರು, ಸಾರ್ವಜನಿಕರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದರೆ ನೀರು ನಿಂತ್ಕೊಂಡು ಓಡಾಡದಂತಹ ಪರಿಸ್ಥಿತಿ ಆಗಿದೆ. ದಯಮಾಡಿ ಬೇಗ ರಸ್ತೆಯನ್ನು ಸರಿ ಮಾಡಿ ಅಂತೇಳಿ ಸ್ಥಳೀಯರು ಕೇಳ್ಕೊಳ್ತಿದ್ದಾರೆ. ಗಾಡಿ ತೆಗಿಯೋಕ್ಕೆ ಓಡಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮಮ್ಮಿ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟು ದಿನ ಆಯಿತು, ಇನ್ನೂ ರೆಡಿ ಮಾಡಿಸ್ತಾ ಇಲ್ಲ. ಅದೇ ಸಿಮೆಂಟ್ ಹಾಕೋಕ್ಕೆ ತೆಗೆದ್ರು ನಮಗೆ ತಾರ್ ರೋಡ್ ಬೇಕು ಅಂತ ಬರ್ದಾಕಿದ್ದಾರೆ. ಅದೇ ಬೇಕು ನಮಗೆ. ತುಂಬ ಡಿಲೇ ಆಗಿದೆ. ಅದರಿಂದ ಎಷ್ಟೊಂದು ಜನ ಬೀಳ್ತಾ ಇದ್ದಾರೆ ಹೋಗ್ತಾ ಬರ್ತಾ. 3 ವಾರ ಆಗಿದೆ ರೋಡ್ ಆಗದು. ಒಂಚೂರು ಕ್ಲೀನ್ ಇಲ್ಲ. ಮಳೆ ಬರ್ತಾ ಇದೆ, ತುಂಬ ನಡೆಯೋಕ್ಕಾಗ್ತಾ ಇಲ್ಲ. ಆ ಸಮಸ್ಯೆ ಇದೆ. ತುಂಬ ಮಳೆ ಬಂದರೆ ಕಾಲಲ್ಲೆಲ್ಲ ಮಣ್ಣೆಲ್ಲ ತುಂಬ ಆಗುತ್ತೆ. ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ವೆಹಿಕಲ್ಲು ಬರೋಕ್ಕಾಗ್ತಾ ಇಲ್ಲ. ಗಾಡಿಗಳೆಲ್ಲ ತುಂಬ ಹಿಂಸೆ ಆಗ್ತಾ ಇದೆ. ಓಡಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಇಡಿಸ್ಕೊಂಡು ಇದನ್ನ ಬೇಗ ರೋಡ್ ಪೂರ್ತಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಮಳೆ ಬರ್ತಾ ಇದೆ, ಹಾಗಾಗಿ ತುಂಬಾ ಗಲೀಜು. ಮಕ್ಕಳು ಓಡಾಡಕ್ಕಾಗಲ್ಲ, ನಾವು ಓಡಾಡಕ್ ಆಗ್ತಾ ಇಲ್ಲ. ಸಮಸ್ಯೆ ಸ್ವಲ್ಪ ಆದಷ್ಟು ಬೇಗ ಇಡಿಸ್ಕೊಂಡು ಇದನ್ನ ಪೂರ್ತಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಮಕ್ಕಳು ಓಡಾಡಕ್ಕೆ ಕೆಳಗಡೆ ಬೀಳ್ತಾರೆ. ಮಳೆ ಬಂದ್ರೆ ಇಲ್ಲೆಲ್ಲ ವ್ಯವಸ್ಥೆ ಸರಿ ಇಲ್ಲ. ಈ ಡಾಂಬರ್ ಹಾಕ್ತೀನಿ ಅಂತ ಹೇಳಿ ಇದೆಲ್ಲ ಅಗ್ದಿ ಇದು ಮಾಡಿರೋದೆಲ್ಲ ಎಲ್ಲ ಆಗುತ್ತೆ ನೋಡಿ. ಮಳೆ ಬಂದಿದೆ, ಎಲ್ಲ ಬುರದೆ ಇದೆ, ಕೊಚ್ಚೆ ಇದೆ, ಇಲ್ಲಿ ಓಡಾಡಕ್ಕಾಗಲ್ಲ, ಸ್ಕಿಡ್ ಆಗುತ್ತೆ ಗಾಡಿ. ಚುನಾವಣಾ ನೀತಿ ಸಮಿತಿಯ ಕಾರಣ ರಸ್ತೆ ಕಾಮಗಾರಿ ಸ್ಟಾಪ್ ಆಗಿದೆಯಾ ಅಥವಾ ಮಳೆ ಅಂತೇಳಿ ಸ್ಟಾಪ್ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಆದರೆ ಜನರಿಗೆ ಸಮಸ್ಯೆ ಆಗ್ತಾ ಇರುವುದಂತೂ ದಿಟ. ಬೇಗ ರಸ್ತೆ ಕಾಮಗಾರಿಯನ್ನು ಮುಗಿಸಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.